ಎಲ್ಲರಿಗೂ ನಮಸ್ಕಾರ. ಮೇಷರಾಶಿಯವರೇ, ಮುಂಬರುವ ಆಗಸ್ಟ್ 1, 2, 3 ಈ ಅದೃಷ್ಟವಂತ 3 ದಿನಗಳಲ್ಲಿ ಮೇಷರಾಶಿಯವರ ಜೀವನದಲ್ಲಿ ಬಿ ಎಂಬುವ ಅಕ್ಷರದ ವ್ಯಕ್ತಿ ಆದರೆ ಬರ್ತಾರೆ. ಹೌದು, ಇದರಿಂದ ನಿಮ್ಮ ಜೀವನದಲ್ಲಿ ಭಾರಿ ಅದೃಷ್ಟ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ, ಮೇಷರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಮೇಷರಾಶಿಯವರೇ, ಈಗ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ಹೌದು, ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ಮೇಷರಾಶಿಯವರ ಜೀವನದಲ್ಲಿ ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಆಸೆಗಳು, ನಿಮ್ಮ ಕನಸುಗಳೆಲ್ಲ ಈ ಸಮಯದಲ್ಲಿ ಈಡೇರ್ತಕ್ಕಂಥ ಕಾಲ ಆದರೆ ಬಂದಿರತಕ್ಕಂಥದ್ದು ಮೇಷರಾಶಿಯವರೇ. ಹೌದು, ಇಷ್ಟು ದಿನ ನೀವು ನಿಮ್ಮ ಎಲ್ಲ ಕೋರಿಕೆಗಳನ್ನು ಮನಸ್ಸಿನಲ್ಲೇ ಇಟ್ಕೊಂಡಿದ್ರಿ ಅಲ್ವಾ? ಅವೆಲ್ಲನೂ ಸಹ ಈ ಸಮಯದಲ್ಲಿ ಈಡೇರ್ತಕ್ಕಂಥದ್ದು. ಹೌದು, ಮೇಷರಾಶಿಯವರು ಮೇಲಕ್ಕೆ ಹೊರ ಜಗತ್ತಿಗೆ ನೀವು ಎಷ್ಟೇ ಒರಟಾಗಿ ಕೋಪದಿಂದ ಮಾತನಾಡಿದ್ರೂ ಸಹ ನಿಮ್ಮ ಮನಸ್ಸು ತುಂಬ ಮೃದು ಆಗಿರುತ್ತೆ. ಹೌದು, ಯಾವುದೇ ರೀತಿ ಕಲ್ಮಶ ಇಲ್ಲದೆ ಇರ್ತಕ್ಕಂತಹ ನಿಷ್ಕಲ್ಮಶ ಮನಸ್ಸನ್ನು ಉಳ್ಳವರು ನೀವಾಗಿರ್ತೀರಾ ಮೇಷರಾಶಿಯವರೇ. ಹೌದು, ಯಾರಿಗೂ ಸಹ ನೀವು ಮೋಸ ಮಾಡೋದಿಲ್ಲ, ದ್ರೋಹ ಮಾಡೋದಿಲ್ಲ, ಪ್ರಾಮಾಣಿಕತೆಯಿಂದ ದುಡಿತೀರಾ. ಅದೇ ರೀತಿ ನಿಮ್ಮ ಜೀವನವನ್ನು ನೀವು ಸಾಗಿಸ್ತಾ ಇರ್ತೀರಾ. ಆದರೂ ಸಹ ನಿಮ್ಮ ಒಂದು ಜೀವನದಲ್ಲಿ ಪ್ರತಿದಿನ ಸಂಕಷ್ಟದ ದಿನಗಳಾದರೆ ಇರುತ್ತೆ, ಕಣ್ಣೀರಿನ ಕ್ಷಣಗಳಾದರೆ ಇರುತ್ತೆ. ಇವೆಲ್ಲದಕ್ಕೂ ಸಹ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಸಂಪೂರ್ಣವಾಗಿ ನಿಮ್ಮ ಜೀವನದಿಂದ ಎಲ್ಲ ರೀತಿ ಕಹಿ ನೆನಪುಗಳು, ನಿಮ್ಮ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳು ದೂರ ಆಗಲಿವೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ಇಷ್ಟು ದಿನ ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾರೇ ನಿಮ್ಮ ಬಳಿಗೆ ಬಂದು ಸಹಾಯವನ್ನು ಕೇಳಿದ್ರೆ ಇಲ್ಲ ಎನ್ನದಂತೆ ನಿಮ್ಮ ಬಳಿ ಏನಿದ್ರೋ ಅದನ್ನು ಸಹ ಅವ್ರಿಗೆ ನೀಡಿ ಅವ್ರಿಗೆ ಸಹಾಯವನ್ನು ಮಾಡ್ತಿದ್ರಿ ಅಲ್ವಾ? ಅವರು ಹಣವನ್ನು ಕೇಳಿಕೊಂಡು ಬಂದರೆ ನಿಮ್ಮ ಬಳಿ ಇದ್ದರೆ ಹಣವನ್ನು ಕೊಡ್ತಾ ಇದ್ರಿ, ಅಥವಾ ನಿಮ್ಮ ಬಳಿ ಆ ಸಮಯದಲ್ಲಿ ಹಣ ಇಲ್ಲ ಅಂತಂದರೆ ನಿಮ್ಮ ಬಳಿ ಯಾವ ವಸ್ತು ಇದೆಯೋ ಅದನ್ನು ಕೊಡ್ತಾ ಇದ್ರಿ, ಅಥವಾ ಬೇರೆಯವರ ಬಳಿ ಸಾಲವನ್ನು ಪಡೆದು ತಂದು ಯಾರಿಗೆ ಸಹಾಯ ಇತ್ತೋ ಅವರಿಗೆ ಸಹಾಯದ ಮೂಲಕ ಆ ಒಂದು ಹಣವನ್ನು ನೀವು ನೀಡ್ತಾ ಇದ್ರಿ. ಆದರೆ ಮೇಷರಾಶಿಯವರೇ, ನೀವಿಷ್ಟು ದಿನ ಯಾರಿಗೆ ಹೆಚ್ಚು ಸಹಾಯವನ್ನು ಮಾಡಿದ್ರೋ ಅವರಿಂದನೇ ನಿಮಗೆ ಹೆಚ್ಚು ನೋವು ಸಹ ಸಿಕ್ಕಿರ್ತಕ್ಕಂಥದ್ದು ಅಲ್ವಾ? ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಮೇಷರಾಶಿಯವರೇ, ನೀವು ನಿಮ್ಮ ಜೀವನದಲ್ಲಿ ಯಾರಿಗಾದರೂ ಸಹಾಯವನ್ನು ಮಾಡಿ. ಹೌದು, ಆದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಹೌದು, ನಿಮ್ಮ ಬಳಿಗೆ ಯಾವ ವ್ಯಕ್ತಿ ಬಂದು ಸಹಾಯವನ್ನು ಕೇಳಿದರೆ ನೋಡಿ, ಆ ವ್ಯಕ್ತಿಗೆ ನಿಜವಾಗ್ಲೂ ಹಣದ ಅವಶ್ಯಕತೆ ಇದೆಯಾ ಅದನ್ನು ನೀವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುತ್ತೆ. ಹೌದು, ಆ ವ್ಯಕ್ತಿಯ ಹಿಂದಿನ ಸ್ವಾರ್ಥ ಬುದ್ಧಿಯನ್ನು ನೀವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಹಣಕಾಸಿನ ವಿಚಾರದಲ್ಲಿ ಈ ಸಮಯದಲ್ಲಿ ಒಂದು ನಿರ್ಧಾರವನ್ನು ತಗೊಳ್ತಕ್ಕಂಥದ್ದು ಬಹುಮುಖ್ಯ ಆಗಿರುತ್ತೆ. ಹೌದು, ನೀವು ಯಾವುದಾದ್ರೂ ಒಂದು ನಿರ್ಧಾರವನ್ನು ತಗೊಳ್ತಾ ಇದ್ದೀರಾ ಅಂತಂದರೆ ಪ್ರಮುಖವಾಗಿ ಹಣಕಾಸಿನ ವಿಚಾರದಲ್ಲಿ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆಯನ್ನು ಮಾಡಬೇಕಾಗಿರುತ್ತೆ ನೀವು ಈ ಸಮಯದಲ್ಲಿ ಒಂದು ನಿರ್ಧಾರವನ್ನು ತಗೊಳ್ಳೋದಕ್ಕೆ. ಹೌದು ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಇರ್ತಕ್ಕಂಥ ಪ್ರತಿಯೊಂದು ಕಷ್ಟದ ದಿನಗಳಿಗೆ, ಕಣ್ಣೀರಿನ ಕ್ಷಣಗಳಿಗೆ, ಕಹಿ ನೆನಪುಗಳಿಗೆ ನೀವು ಒಂಟಿಯಾಗಿ ಯಾವಾಗ ಇರ್ತೀರೋ, ನೀವು ಒಬ್ಬರೇ ಇದ್ದಾಗ ಇವೆಲ್ಲವನ್ನು ಸಹ ನೀವು ಯೋಚನೆ ಮಾಡ್ತಾನೆ ಇರ್ತೀರಾ, ದುಃಖಿತರಾಗ್ತಾನೆ ಇರ್ತೀರಾ. ದೇವರಲ್ಲೂ ಸಹ ನೀವು ಪ್ರಶ್ನೆಗಳನ್ನು ಮಾಡಿದ್ದೀರಿ. ಹೌದು, ನಾನು ಯಾರಿಗೂ ಸಹ ಮೋಸ ಮಾಡಿಲ್ಲ, ಪ್ರಾಮಾಣಿಕತೆಯಿಂದ ನಾನು ನನ್ನ ಜೀವನವನ್ನು ನಡೆಸ್ತಾ ಇದ್ದೀನಿ, ಆದರೂ ಸಹ ನನ್ನ ಒಂದು ಜೀವನದಲ್ಲಿ ಯಾಕೆ ಇಷ್ಟೊಂದು ಪರೀಕ್ಷೆಗಳು ಎಂಬಂತೆ ದೇವರಲ್ಲೂ ಸಹ ನೀವು ಪ್ರಶ್ನೆಗಳನ್ನು ಮಾಡಿದ್ದೀರಿ ಮೇಷರಾಶಿಯವರೇ. ಹೌದು, ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಬಿ ಎಂಬುವ ಅಕ್ಷರದ ವ್ಯಕ್ತಿಯಿಂದ ನಿಮಗೆ ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಮೇಷರಾಶಿಯವರೇ. ಇದರಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆ, ವೈವಾಹಿಕ ಜೀವನದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು, ಕುಟುಂಬ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಅಡೆತಡೆಗಳು, ಅದೇ ರೀತಿ ವೃತ್ತಿ ಜೀವನದಲ್ಲಿರ್ತಕ್ಕಂಥ ತೊಂದರೆಗಳು, ಎಲ್ಲ ರೀತಿ ಸಮಸ್ಯೆಗಳಾದರೆ ಈ ಸಮಯದಲ್ಲಿ ಮೇಷರಾಶಿಯವರೇ ನಿಮ್ಮ ಜೀವನದಿಂದ ದೂರ ಆದರೆ ಆಗಲಿದೆ. ಅದೇ ರೀತಿ ನೀವು ಸಣ್ಣ ಪುಟ್ಟ ವಿಚಾರಕ್ಕೂ ಸಹ ಹಗಲು ರಾತ್ರಿ ಅದೇ ಒಂದು ವಿಚಾರವನ್ನು ಯೋಚನೆ ಮಾಡ್ತಾನೆ ಇರ್ತೀರ ಅಲ್ವಾ? ಇದರಿಂದ ಮಾನಸಿಕ ಒತ್ತಡ ಏರಿಕೆಯಾಗೋದ್ರ ಮೂಲಕ ಮಾನಸಿಕ ತೊಂದರೆಗಳಾದರೆ ಕಾಣಿಸ್ಕೊಳ್ತಕ್ಕಂಥದ್ದು. ಹಾಗಾಗಿ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ವಿಚಾರಕ್ಕೆ ನೀವು 1 ಅಥವಾ 2 ಬಾರಿ ಯೋಚನೆ ಮಾಡಿ ಆ ಒಂದು ವಿಚಾರವನ್ನು ಅಲ್ಲೇ ಮರೀತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಹಾಗಾಗಿ ಇದರಿಂದ ಮಾನಸಿಕ ಒತ್ತಡವೂ ಸಹ ಕಡಿಮೆಯಾಗಿ ಮನಸ್ಸು ಹಗುರ ಆಗಿ ಮಾನಸಿಕ ನೆಮ್ಮದಿ, ಶಾಂತಿ ಆದರೆ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಮೇಷರಾಶಿಯವರೇ. ಹೌದು, ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಬಿ ಎಂಬುವ ಅಕ್ಷರದ ವ್ಯಕ್ತಿ ಆದರೆ ಬರ್ತಾರೆ. ಹೌದು, ಅದಾದ ನಂತರ ನಿಮ್ಮ ಒಂದು ಜೀವನವೇ ಬದಲಾಗ್ತಕ್ಕಂಥದ್ದು. ಹೌದು, ಬದಲಾಗುತ್ತೆ, ಆದರೆ ಅದು ಸಕಾರಾತ್ಮಕ ಬದಲಾವಣೆ ಆಗಿರುತ್ತೆ. ಹೌದು, ಇಷ್ಟು ದಿನ ಯಾವ ತೇಜಸ್ಸು ನಿಮ್ಮ ಒಂದು ಜೀವನದಲ್ಲಿರುವ
ಆ ಒಂದು ತೇಜಸ್ಸು, ಆ ಒಂದು ಅದೃಷ್ಟದ ಬೆಳಕು ಬಿ ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮ್ಮ ಜೀವನದಲ್ಲಿ ನೀವು ಸಹ ಗಮನಿಸಿಕೊಳ್ಳಬಹುದಾಗಿರತ್ತೆ. ಹೌದು, ಬಿ ಎಂಬುವ ಅಕ್ಷರದ ವ್ಯಕ್ತಿಯನ್ನ ನೀವು ಪ್ರಾರಂಭಿಕವಾಗಿ ಅನುಮಾನ ಪಡ್ತೀರಾ. ಹೌದು, ಆ ವ್ಯಕ್ತಿಯ ಗುಣಗಳು ಎಂಥದ್ದು, ಆ ವ್ಯಕ್ತಿಯ ನಡವಳಿಕೆಗಳು ಹೇಗಿರುತ್ತೋ ಎಂಬಂತೆ ನೀವು ಪ್ರಾರಂಭಿಕವಾಗಿ ಆ ವ್ಯಕ್ತಿಯನ್ನ ಅನುಮಾನ ಪಟ್ಟರೂ ಸಹ ಜೀವನ ಸಾಗ್ತಿದ್ದ ಹಾಗೆ ಆ ಬಿ ಎಂಬುವ ಅಕ್ಷರದ ವ್ಯಕ್ತಿಯ ಮಾರ್ಗದರ್ಶನದಲ್ಲಿ ನೀವು ನಿಮ್ಮ ಜೀವನವನ್ನ ಸಾಗಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಗುರಿಯನ್ನು ನೀವು ಬೇಗನೆ ತಲುಪಲು ಸಾಧ್ಯ ಆಗತ್ತೆ. ಹೌದು, ಇದರಿಂದ ನೀವು ಹೆಚ್ಚಿನ ಫಲಗಳನ್ನು, ಅದೃಷ್ಟವನ್ನು ನೀವು ಈ ಸಮಯದಲ್ಲಿ ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ ಮೇಷರಾಶಿಯವರೇ. ಹೌದು, ಒಂದು ಒಳ್ಳೆಯ ಸಮಯಕ್ಕೋಸ್ಕರ ನೀವು ಇಷ್ಟು ದಿನ ಕಾಯ್ತಾ ಇದ್ರಿ ಅಲ್ವಾ? ಯಾವುದಾದ್ರೂ ಒಂದು ಹೊಸ ಜಾಗದಲ್ಲಿ ಮನೆಯನ್ನು ನಿರ್ಮಾಣ ಮಾಡೋದಾಗಿರ್ಬೋದು, ಅಥವಾ ಒಂದು ಹೊಸ ಜಾಗದಲ್ಲಿ ಹಣದ ಹೂಡಿಕೆ ಆಗಿರ್ಬೋದು, ಒಂದು ಹೊಸ ವ್ಯಾಪಾರವನ್ನು ಶುರು ಮಾಡೋದಾಗಿರ್ಬೋದು. ಈ ಎಲ್ಲ ರೀತಿ ಶುಭ ಕಾರ್ಯಗಳನ್ನು ನಡೆಸೋದಕ್ಕೆ ನೀವು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಸಮಯಕ್ಕೋಸ್ಕರ ಕಾಯ್ತಾ ಇದ್ರಿ. ಹೌದು, ಮೇಷರಾಶಿಯವರೇ, ಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ತೊಂದರೆಗಳು, ಅಡೆತಡೆಗಳೆಲ್ಲ ದೂರ ಆಗಿ ನಿಮಗೆ ಈ ಸಮಯದಲ್ಲಿ ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಮೇಷರಾಶಿಯವರೇ. ಹೌದು, ನೀವು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಸಹ ಕಾಣಬಹುದಾಗಿರುತ್ತೆ. ಈಗ ಜೀವನ ಮಾಡ್ತಿರ್ತಕ್ಕಂತಹ ಜೀವನಕ್ಕೂ ಬಿ ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮ್ಮ ಜೀವನದಲ್ಲಾಗ್ತಕ್ಕಂತಹ ಸಕಾರಾತ್ಮಕ ಬದಲಾವಣೆಗಳನ್ನು ನೀವೇ ಗಮನಿಸಬಹುದಾಗಿರುತ್ತೆ. ಹೌದು, ಇಷ್ಟು ದಿನ ನೀವು ನಿಮ್ಮ ಜೀವನದಲ್ಲಿ ಬಂದಿರತಕ್ಕಂಥ ಪ್ರತಿಯೊಂದು ಸವಾಲನ್ನು ಎದುರಿಸ್ತಾನೆ ಇದ್ದೀರಾ ಅಲ್ವಾ? ಪ್ರತಿದಿನ ಎದ್ದ ನಂತರ ಕಣ್ಣ ಮುಂದೆ ಒಂದು ಹೊಸ ಸಮಸ್ಯೆ ಆದರೆ ಇರುತ್ತೆ. ಆ ಒಂದು ಸಮಸ್ಯೆನ ಬಗೆಹರಿಸುವಷ್ಟರಲ್ಲೇ, ನೆನ್ನೆಯ ಸಮಸ್ಯೆಗೆ ಪರಿಷ್ಕಾರ ಹುಡುಕುವಷ್ಟರಲ್ಲೇ ಇವತ್ತಿನ ಒಂದು ಹೊಸ ಸಮಸ್ಯೆ ಆದರೆ ಕಣ್ಣ ಮುಂದೆ ಬಂದಿರುತ್ತೆ. ಇವೆಲ್ಲವನ್ನು ನೀವು ನೋಡಿ ನೋಡಿ ಪ್ರತಿದಿನ ದುಃಖಿತರಾಗ್ತಾನೆ ಇದ್ರಿ ಅಲ್ವಾ? ಹಾಗಾಗಿ ಈಗ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಕಣ್ಣೀರಿನ ಕ್ಷಣಗಳು ಹೋಗಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ದೇವರ ಆಶೀರ್ವಾದ ಆದರೆ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಹೌದು, ನೀವು ಬಿ ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರಲ್ವಾ, ಆ ವ್ಯಕ್ತಿಯನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಆ ವ್ಯಕ್ತಿಯಲ್ಲಿ ದೈವಿಕ ಶಕ್ತಿ ಇದೆ ಎಂಬಂತೆ ನಿಮಗೆ ಅನಿಸುತ್ತೆ. ಹೌದು, ಆ ವ್ಯಕ್ತಿಯ ಮಾತು, ಆ ವ್ಯಕ್ತಿಯ ಗುಣ, ನಡವಳಿಕೆ ನಿಮಗೇನೆ ಆ ಒಂದು ಅಭಿಪ್ರಾಯ ಬರೋ ರೀತಿ ಮಾಡ್ತಕ್ಕಂಥದ್ದು. ಹೌದು, ಆ ವ್ಯಕ್ತಿಯಲ್ಲಿ ದೈವಿಕ ಸಂಕೇತ, ದೈವಿಕ ಶಕ್ತಿ ಇದೆ ಎಂಬಂತೆ ನಿಮಗೆ ಅನ್ನಿಸ್ತಕ್ಕಂಥದ್ದು. ಅದೇ ರೀತಿ ಇಷ್ಟು ದಿನ ನೀವು ಯಾರನ್ನು ಹೆಚ್ಚು ನಂಬಿದ್ರೋ ಅವರಿಂದನೇ ನಿಮಗೆ ಹೆಚ್ಚು ನೋವಾದರೆ ಸಿಕ್ಕಿರ್ತಕ್ಕಂಥದ್ದು ಅಲ್ವಾ? ಅವರು ನಮ್ಮ ಜೊತೆ ಕಲಕಾಲ ಇರ್ತಾರೆ, ಅವರು ನಮ್ಮ ಜೊತೆನೇ ಇರ್ತಾರೆ, ನಮಗೆ ತೊಂದರೆ ಬಂದರೆ ಅವರು ಕಾಪಾಡ್ತಾರೆ ಎಂಬುವ ಭರವಸೆಯನ್ನು ನೀವು ಯಾರ ಮೇಲೆ ಇಟ್ಟಿದ್ರೋ ಅವರಿಂದನೇ ನೀವು ಹೆಚ್ಚು ನೋವನ್ನಾದರೆ ಪಡ್ಕೊಂಡಿದ್ದೀರಾ. ಅವರೀಗ ನಿಮ್ಮನ್ನು ದೂರ ಇಟ್ಟಿದ್ದಾರೆ. ಈ ವಿಚಾರಗಳೆಲ್ಲ ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ದೂರ ಆಗೋದ್ರ ಮೂಲಕ ಯಾರು ನಿಮಗೆ ಮೋಸ ಮಾಡಿದ್ರು ನೋಡಿ, ಅದೇ ವ್ಯಕ್ತಿಗಳು ಅವರೇ ಈಗ ನಿಮ್ಮ ಸಹಾಯಕ್ಕಾಗಿ, ನಿಮ್ಮ ಸಲಹೆಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರುವ ಸಾಧ್ಯತೆಗಳಾದರೂ ಇದ್ದಾವೆ ಮೇಷರಾಶಿಯವರೇ. ಹೌದು, ಈ ಸಮಯದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಸಂಪತ್ತಿನ ಅಭಿವೃದ್ಧಿಯನ್ನು ನೀವು ಕಾಣಬಹುದಾಗಿರುತ್ತೆ. ಹೌದು, ಇಷ್ಟು ದಿನ ಯಾವ ಸಂಪತ್ತಿನ ಅಭಿವೃದ್ಧಿ ನಿಮ್ಮ ಜೀವನದಲ್ಲಿ ಆಗ್ತಿಲ್ಲ ಅಂತ ಹೇಳಿ ನೀವು ಪ್ರತಿದಿನ ದುಃಖಿತರಾಗ್ತಿದ್ರು. ಹೌದು, ಎಷ್ಟೇ ದುಡಿದ್ರೂ ಸಹ ಸಂಪತ್ತಿನ ಅಭಿವೃದ್ಧಿ ಕಾಣಿಸ್ತಿರೋದಿಲ್ಲ. ಈ ಎಲ್ಲ ರೀತಿ ಪರಿಶ್ರಮಗಳಿಗೆ, ಈ ಎಲ್ಲ ರೀತಿ ಕಷ್ಟಗಳೆಲ್ಲ ಈ ಸಮಯದಲ್ಲಿ ದೂರ ಆಗಿ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ ಈಗ ನಿಮ್ಮ ಕೈಗೆ ಬಂದು ಸೇರ್ತಕ್ಕಂಥದ್ದು. ಹೌದು, ಬೇರೆ ಬೇರೆ ದಾರಿಗಳಿಂದ, ಬೇರೆ ಬೇರೆ ಮೂಲಗಳಿಂದ ನಿಮ್ಮ ಕೈಗೆ ಈ ಸಮಯದಲ್ಲಿ ಹಣ ಆದರೆ ಬರ್ತಕ್ಕಂಥದ್ದು ಮೇಷರಾಶಿಯವರೇ. ಅದೇ ರೀತಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಪ್ರತಿಯೊಂದು ತೊಂದರೆಗಳು, ಅಡೆತಡೆಗಳೆಲ್ಲ ದೂರ ಆಗಿ ನಿಮ್ಮ ಜೀವನದಲ್ಲಿ ಈ ಹಿಂದೆ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಕೆಲಸ ತುಂಬ ಲವಲವಿಕೆಯಿಂದ ಶುರುವಾಗಿತ್ತು ಅಲ್ವಾ? ಆದರೆ ಆ ಒಂದು ಕೆಲಸ ಈಗ ಅರ್ಧದಲ್ಲಿ ನಿಂತು ಹೋಗಿತ್ತಲ್ವಾ? ಆ ಎಲ್ಲ ರೀತಿ ಅರ್ಧದಲ್ಲಿ ನಿಂತು ಹೋಗಿರ್ತಕ್ಕಂಥ ಕೆಲಸಗಳಿಗೆ ಈ ಸಮಯದಲ್ಲಿ ಚುರುಕುತನ ಆದರೆ ಬಂದು ಆ ಒಂದು ಕೆಲಸ ಇದೀಗ ಅತಿ ಬೇಗ ಆದರೆ ಪೂರ್ಣ ಆಗ್ತಕ್ಕಂಥದ್ದು ಮೇಷರಾಶಿಯವರ ಜೀವನದಲ್ಲಿ. ಅದೇ ರೀತಿ ನಿಮ್ಮ ಒಂದು ಅದೃಷ್ಟದ ಸಮಯ ಶುರುವಾಗ್ತಿದೆ, ಅದಕ್ಕಿಂತ ಮೊದಲೇ ದೈವಿಕ ಸಂಕೇತಗಳಾದರೆ ಸಿಗುತ್ತೆ. ಹೌದು, ದೇವಾಲಯದ ಗಂಟೆಯ ಶಬ್ದ ನಿಮ್ಮ ಕಿವಿಗೆ ಕೇಳ್ತಕ್ಕಂಥದ್ದು, ನೀವು ಪದೇ ಪದೇ ದೇವಾಲಯದ ಬಳಿ ನಿಲ್ತಕ್ಕಂಥದ್ದು, ಈ ರೀತಿ ದೈವಿಕ ಸಂಕೇತ ಆದರೆ ನಿಮಗೆ ಸಿಗುತ್ತೆ. ನೀವು ನಿರ್ಲಕ್ಷಿಸಬಾರದಾಗಿರುತ್ತೆ. ಸರಿಯಾಗಿ ಅರ್ಥ ಮಾಡಿಕೊಂಡು ಸೂಕ್ಷ್ಮತೆಯಿಂದ ನೀವು ಗಮನಿಸಿದರೆ ನಿಮಗೆ ಅರ್ಥ ಆಗುತ್ತೆ. ಆವಾಗ ನೀವು ಅನ್ಕೋಬೇಕಾಗಿರುತ್ತೆ, ನನ್ನಯ್ಯ ಒಂದು ಜೀವನದಲ್ಲಿ ಈಗ ಅದೃಷ್ಟದ ಬಾಗಿಲುಗಳು, ಯಶಸ್ಸಿನ ಹಾದಿ ನನಗೆ ಸಿಕ್ಕಿದೆ ಎಂಬಂತೆ. ಹೌದು, ಬಿ ಎಂಬುವ ಅಕ್ಷರದ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆ ಆಗೋದ್ರ ಮೂಲಕ ಯಾವ ಯಶಸ್ಸು ನಿಮಗೆ ಸಿಗ್ತಿಲ್ಲ ಅಂತ ಹೇಳಿ ನೀವು ಇಷ್ಟು ದಿನ ದುಃಖಿತರಾಗ್ತಿದ್ರೋ ಅದೇ ಒಂದು ಯಶಸ್ಸು ಬಿ ಎಂಬುವ ಅಕ್ಷರದ ವ್ಯಕ್ತಿಯಿಂದ ಈಗ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಹೌದು, ನೀವು ಬಿ ಎಂಬುವ ಅಕ್ಷರದ ವ್ಯಕ್ತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅವರು ನೀಡ್ತಕ್ಕಂಥ ಸಲಹೆಯನ್ನು ಜೀವನದಲ್ಲಿ ಬಳಕೆ ಮಾಡಿಕೊಂಡು ಜೀವನವನ್ನು ನಡೆಸುವುದ್ರ ಮೂಲಕ ಹೆಚ್ಚಿನ ಅದೃಷ್ಟ, ಯಶಸ್ಸನ್ನಾದರೂ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ.
ಅದೇ ರೀತಿ ನೀವು ಕೆಲಸ ಮಾಡ್ತಿರುವ ಜಾಗದಲ್ಲಿ ಈ ಸಮಯದಲ್ಲಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಮೇಷರಾಶಿಯವರಿಗೆ ಹೊಸ ಹೊಸ ಅವಕಾಶಗಳು, ಹೊಸ ಹೊಸ ಜವಾಬ್ದಾರಿಗಳಾದ ಸಿಗ್ತಕ್ಕಂಥದ್ದು. ಹೌದು, ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿರ್ತಕ್ಕಂಥ ಯಾವುದೇ ರೀತಿ ಕಷ್ಟಕ್ಕೂ ಸಹ ನೀವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂತಹ ಗುರೂಜಿಯವರಿಗೆ ಕರೆ ಮಾಡಿ ನೀವು ಪರಿಷ್ಕಾರವನ್ನಾದರೆ ತಿಳಿದುಕೊಳ್ಳಬಹುದಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.